ಅಂತೂ ಆ ಪೀಡೆನ ಗೆಟ್ ಔಟ್ ಮಾಡಿದ್ರಿ ಏನ್ನಿ? ಅದು ಅಷ್ಟು ಸುಲಭವಾಗಿ ತೊಲಗೋ ಪೀಡೆ ಅಂದ್ಕೊಂಡಿ ಅಣ್ಣ. ಅವಳನ್ನು ಓಡಿಸೋಕೆ ಎಷ್ಟೊಂದು ತಲೆ ಖರ್ಚು ಮಾಡ್ಬೇಕಾಗ್ ಬಂತು ಗೊತ್ತಾ? ಏನೋ ತಲೆ ಖರ್ಚಾ? ಈ ನನ್ ತಲೆನ ರಿವಾಲ್ವರ್ ಮಾಡ್ಕೊಂಡು ಸುಂದ್ರಿನ ಬುಲೆಟ್ ತರ ಉಪಯೋಗಿಸಿ ಜೋಡಿಯಾಗಿದ್ದ ಹಕ್ಕಿಗಳು ಒಂದು ಆ ಕಡೆ ಒಂದು ಈ ಕಡೆ ಪಟ 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 ಅಂತ ಹಾರೋಯ್ತು. ಅದೇನು ಅಂತ ಎಡ್ ಓಪನ್ ಮಾಡಿ ಹೇಳು. ಅಂಥದ್ದೇನಿಲ್ಲ ಅಣ್ಣ. ಆ ಸಂತೋಷ ನಮ್ಗೆ ಹೇಗ್ ಮೋಸ ಮಾಡಿದ್ನೋ ನಾವು ಹಾಗೆ ಮಾಡಿದ್ವಿ. ಶಾಸ್ತ್ರಿಗಳನ್ನ ಕರೆಸಿ ಪ್ರಸ್ಥಾನ ಪೋಸ್ಟ್ ಪೋನ್ ಮಾಡಿಸಿದ್ವಿ. ಡಗಾರ್ಗೂ ನಮ್ ಸಂತೋಷಗೂ ಸಂಬಂಧ ಇದೆ ಅಂತ ಸಂಗೀತ ನಂಬಾಗ್ ಮಾಡಿದ್ವಿ. ಇದ್ರ ಮಧ್ಯ ಆ ಕೆಂಪ್ ಶರ್ಟ್ ಅವನಿಗೆ 2-3 ರೂಪಾಯಿ ಆಗ ಕೊಟ್ಟು ಸಂಗೀತನಿಗೂ ಆ ಕೆಂಪ್ ಶರ್ಟ್ ಅವನಿಗೂ ಕನೆಕ್ಷನ್ ಇದೆ ಅನ್ನೋ ತರ ನಮ್ ಸಂತೋಷನಿಗೆ ಅನುಮಾನ ಬರ್ತಾನೆ ಮಾಡಿದೆ. ಸಂಗೀತನ್ಗೆ ಸಂತೋಷನ್ ಮೇಲೆ ಕೋಪ ಬಂತು, ಸಂತೋಷನ್ಗೆ ಸಂಗೀತನ ನಡವಳಿಕೆ ಬಗ್ಗೆ ಅನುಮಾನ ಬಂತು. ಈ ನಮ್ ಸುಂದ್ರಿ ಸಂಗೀತನ ಮುಂದೆ ಒಂದು ಬಾಂಬ್ ಹಾಕಿದ್ಲು. ಆ ಕೆಂಪ್ ಶರ್ಟ್ ಅವನು ಸಂತೋಷನ್ ಮುಂದೆ ಒಂದು ಬಾಂಬ್ ಹಾಕ್ದ. ಇಂಡಿಯಾಗೂ ಮಂಡ್ಯಾಗೂ ವಾರ್ ಡಿಕ್ಲೇರ್ ಆಗೋಯ್ತು. ನೋಡ್ದೇನಮ್ಮ, ಅದಕ್ಕೆ ಹೇಳೋದು ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ. ಐ ಆಮ್ ಸಾರಿ ಸಂಗೀತ. ನಮ್ಮಪ್ಪ ಅಮ್ಮ ಆಡಿದ ನಾಟಕದಿಂದ ನಾನ್ ನಿನ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟೆ. ಆಗಿದ್ದಾಗೋಯ್ತು, ಬಾ ಮನೆಗೆ ಹೋಗೋಣ. ಇಷ್ಟೆಲ್ಲ ಆದ್ಮೇಲೂ ನೀವು ನನ್ನನ್ನ ಆ ಮನೆ ಕರೀತಿದ್ದೀರಲ್ರಿ? ನೀನೇನ್ ಹೇಳ್ತಾ ಇದ್ಯಾ? ಆಸ್ತಿ ಹಣ ಸಿಕ್ಕುತ್ತೆ ಅಂತ ನಿಮ್ಮಪ್ಪ ಅಮ್ಮ ಇಷ್ಟೆಲ್ಲ ಮಾಡಿದ್ರು ನಾನ್ ಆ ಮನೆಗ್ ಬಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ನಿನ್ಗೇನು ಆಗದೆ ನಾನು ನೋಡ್ಕೊಂತೀನಿ ಸಂಗೀತ. ಅಲ್ಲ ಅಳಿ ಅಂದ್ರೆ ಆ ಸುಂದ್ರಿನೋ ಅವ್ರ ಅಪ್ಪನೋ ನಿಮ್ಮನೆಯಲ್ಲೇ ಇದ್ದಾರೆ ಅಂತೀರಾ. ಈಗ ನಿಮ್ ಜೊತೆ ಇವಳು ಬಂದ್ರೆ ಅವ್ರು ಸುಮ್ನೆ ಇರ್ತಾರ? ಏನ್ ಮಾಡ್ತಾರೆ? ಏನ್ ಮಾಡಕ್ ಸಾಧ್ಯ? ಈ ಸರಿ ಏನಾದ್ರು ಆದ್ರೆ ನಾನ್ ಸುಮ್ನೆ ಇರಲ್ಲ. ಏನ್ ಮಾಡ್ತೀರಾ? ಬೇರೆ ಮನೆ ಮಾಡ್ತೀರಾ? ಬೇರೆ ಮನೆನಾ? ಯಾಕೆ ಬೇರೆ ಮನೆ ಅಂದ ತಕ್ಷಣ ಇಷ್ಟೊಂದು ಗಾಬರಿ ಆಗ್ತೀರಾ? ಮಾವ, ಇದೊಂದ್ ಕೆಲ್ಸ ಮಾತ್ರ ನನ್ನಿಂದ ಆಗಲ್ಲ. ಬೇರೆ ಮನೆ ಮಾಡಿದ್ರೆ ಹೆಂಡತಿನ ಸಾಕೋದು ಕಷ್ಟ ಆಗುತ್ತೆ ಅಂತನಾ? ನನ್ನ ಬಗ್ಗೆ ಅಷ್ಟೊಂದು ಚೀಪಾಗಿ ತಿಳ್ಕೊಬೇಡ ಕಣೆ. ಈ ಕೈ ಕಾಲ ಶಕ್ತಿ ಇರೋರ್ಗು ಕೂಲಿ ನಾಲೇನಾದ್ರೂ ಮಾಡಿ ನಿನ್ನ ಸಾಕ್ತೀನಿ. ಒಂದ್ ವೇಳೆ ಈ ಕೈ ಕಾಲು ಬಿತ್ತೋಗ್ಬಿಟ್ರೆ 4 ಮನೇಲಿ ಭಿಕ್ಷೆ ಆಯ್ತಾದ್ರೂ ನಿನ್ನ ಸಾಕ್ತೀನಿ ಕಣೆ. ನಮ್ಮಪ್ಪ ಅಮ್ಮ ಕೆಟ್ಟೋಗಿರ್ಬೋದು ನಿಜ, ಆದ್ರೆ ನಾನು ಒಬ್ಬನೇ ಕಣೆ ಅವ್ರ ಮಗ. ಮುತ್ ಕೊಡೋರು ಬಂದ್ಲು ಅಂದಿದ ತಕ್ಷಣ ತುತ್ ಕೊಟ್ಟೋಣ ಮರ್ತು ಬಿಟ್ಟ ಅಂತ ಈ ಸಮಾಜ ಆಡ್ಕೋಬಾರ್ದು ನೋಡು. ಅದಕ್ಕೋಸ್ಕರ ನಾನು ಇಷ್ಟು ದಿನ ಆದ್ರೂ ಆ ಮನೇಲಿ ನಾಟಕ ಆಡ್ಕೊಂಡಿರೋದು ಗೊತ್ತಾ ನಿನ್ಗೆ? ಹಾಗಂತ ಬರೀ ಒಳ್ಳೆ ಮಗ ಮಾತ್ರ ಆಗಿದ್ರೆ ಸಾಲ್ದೂರಿ, ಒಳ್ಳೆ ಗಂಡನೂ ಆಗಿರ್ಬೇಕು. ಇನ್ನು ಬಣ್ಣ ಹಚ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಮುಂದೆ ನಾಟಕ ಆಡೋಕೆ ನನಗಿಷ್ಟ ಇಲ್ಲ. ಅವ್ರಿಗೆ ಹಣನೇ ಮುಖ್ಯ ಆದ್ರೆ ಆ ಸುಂದ್ರಿನೇ ಮದ್ವೆ ಆಗಿ ಒಂದಲ್ಲ ಒಂದಿನ ಅವ್ರಿಗೆ ಹಣಕ್ಕೂ ಗುಣಕ್ಕೂ ಇರೋ ವ್ಯತ್ಯಾಸ ಗೊತ್ತಾಗುತ್ತೆ. ಅವರಾಗ ಅವರೇ ಬಂದು ನನ್ನ ಸೊಸೆ ಅಂತ ಸ್ವೀಕರಿಸೋವರೆಗೂ ನಾನು ಆ ಮನೆಗೆ ಬರೋಲ್ಲ. ಅಡಿ ಅಂದ್ರೆ ನಾನ್ ನಿಮ್ಮ ಅಪ್ಪನ ಇವತ್ತಿನ ನೋಡ್ತಿಲ್ಲ, ನೀವು ಹುಟ್ಟೋಕ್ ಮೊದ್ಲಿಂದಲೂ ನೋಡ್ತಿದ್ದೀನಿ. ಅವನಿಗಿರೋ ಹಣದ ದಾಹ ಯಾವತ್ತೂ ಆರಲ್ಲ. ಕೊಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಗಾದೆ ನೀವು ಕೇಳಿದಿರಲ್ಲ ಮಾವ. ಈ ಗಾದೆನ ನಾನು ಸುಳ್ಳು ಮಾಡ್ತೀನಿ. ನಮ್ಮ ಅಪ್ಪ ಅಮ್ಮನಿಗೆ ಹಣಕ್ಕೆ ಗುಣಕ್ಕೆ ಇರೋ ವ್ಯತ್ಯಾಸನ ತಿಳ್ಕೊಳ್ಳೋ ಮಾಡ್ತೀನಿ. ಹೌದೇನೋ? ಹೌದಮ್ಮ, ನೀವೆಲ್ಲ ನನಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನಾನು ಸಂಗೀತ ಸೇರೋಕೆ ಸಾಧ್ಯ ಇಲ್ಲ. ನಮ್ಮಿಂದ ಏನಾಗ್ಬೇಕು ಹೇಳಮ್ಮ? ಏನಿಲ್ಲ, ನಮ್ಮ ಅಪ್ಪ ಅಮ್ಮನಿಗೆ ಹಣಕ್ಕೆ ಗುಣಕ್ಕೆ ಇರೋ ವ್ಯತ್ಯಾಸ ಗೊತ್ತಾಗ ಮಾಡ್ಬೇಕು. ನಮ್ಮ ಅಪ್ಪ ಅಮ್ಮನ ಮುಂದೆ ಡಗಾರ್ನ ಚೆನ್ನಾಗಿ ಓಡಾಡಿಸಿ ನೋಡಕ್ ಹೆಂಗಿರ್ಬೇಕು ಗೊತ್ತಾ? ಹಂಗಿರ್ಬೇಕು. ನಮ್ಮ ಮಾಮೂಲಿ ಕೇಸು. ಅಣ್ಣ, ಈಗ ಸಂತೋಷ ಬರ್ತಿದ್ದ ಹಾಗೆ ನೀನು ಜೈಲಿನಿಂದ ಬಿಡುಗಡೆ ಆದೆ ಅನ್ನೋ ತರ ಅವ್ನ್ ನಮ್ಸು. ಅದ್ಯಾವ ದೊಡ್ಡ ಇಸ್ಯಾ ಬಿಡು. ಐ ಡೂ. ಓಹೋ ಬಾರಪ್ಪ, ಬಾ ಬಾ ಬಾ. ಓ ಮೈ ಡಿಯರ್ ಸನ್ ಇನ್ ಲಾ, ನಾನು ಜೈಲಿಂದ ಎಸ್ಕೇಪ್ ಆಗ್ಬಿಟ್ಟೆ. ಆ ಪೊಲೀಸ್ನವ್ರು ಏನ್ ಹೇಳಿದ್ರು ಗೊತ್ತಾ? ನಾವೇ ಸರಿ ಇಲ್ಲ, ನೀವು ಬಹಳ ಒಳ್ಳೆಯವರು, ಬೇಗ ಮನೆಗೆ ಹೋಗಿ ಸೇರ್ಕೊಂಡ್ಬಿಡಿ ಅಂದ್ಬಿಟ್ಟು ನಾನು ಎಸ್ಕೇಪ್ ಮಾಡಿ ಕಳಿಸ್ಬಿಟ್ರು. ಸರಿ, ವೈ ಯು ಆರ್ ಡಲ್ಲಿಂಗು? ಮೋಸ ಹೋಗ್ಬಿಟ್ಟೆ ಮಾವ, ನಾನ್ ಮೋಸ ಹೋಗ್ಬಿಟ್ಟೆ. ಯಾಕೆ? ಆ ಸಂಗೀತ ಯಾವನ ಕೆಂಪ್ ಶರ್ಟ್ ವ್ಯಕ್ತಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಾನೆ. ಹೌದೇನೋ? ಹೌದು. ಅವಳು ನಾನು ಹೆಂಡ್ತಿನ? ಅವಳು ನಾನು ಇನ್ನೂ ಬೇಕಾ? ನಾನ್ ಲಾಯರ್ ಆಫೀಸಿಂದಾನೆ ಬರ್ತಾ ಇದ್ದೀನಿ. ಡೈವರ್ಸ್ ಅಪ್ಲೈ ಮಾಡಿದೀನಿ. ಇನ್ 3 ತಿಂಗಳಲ್ಲಿ ಡೈವರ್ಸ್ ಸಿಗತ್ತೆ. ಮೈ ಸನ್ ಇನ್ ಲಾ, ನಿಂದೆಲ್ಲ ಡ್ರೈವರ್ಸ್ ಆಗೋವರೆಗೂ ಬಾಯ್ ತಗೆ ಇವಳು ಜೊತೆ ಕರ್ಕೊಂಡು ಹೋಗಿ ಸುತ್ತಾಡ್ಕೊಂಬ ಹೋಗು. ಇನ್ನೇನಿದೆ ಕೆಲಸ, ಅದನ್ನೇ ಮಾಡ್ಬೇಕು. ನಡಿಯ ಡಗಾರ್. ಅಮೆರಿಕಾ ಬ್ರಿಟನ್ನಿಯ ಅಳಿಯ ಅಂದ್ರೆ ಹೆಂಗಿರ್ಬೇಕು? ಹಿಂಗ ಇರೋದು. ಯು ಡೋಂಟ್ ವರಿ ಮಾವ, ಎಲ್ಲ ಚೇಂಜ್ ಆಗುತ್ತೆ. ನಾನೊಂಥರ ಫಾರಿನ್ ಪಿಕ್ಚರ್ ಹೀರೋ ತರ ಆಗಿ ಇವಳನ್ನ ಹೀರೋಯಿನ್ ಮಾಡ್ತೀನಿ. ಆದ್ರೆ ಒಂದ್ ವಿಷಯ, 1,000 ರೂಪಾಯಿ ಇದ್ರೆ ಕೊಡು. 1,000 ರೂಪಾಯಿ? ಯಾವ 1,000 ರೂಪಾಯಿ ತೆಗೀತ? 1,000 ರೂಪಾಯ? ಇದ್ಯಾಕೆ ಊರ್ ಬಾಗಿಲ್ ತರ ಬಾಯ್ ಬಿಡ್ತಿದೀಯ? ತೆಗೆಯ, ಚಡ್ಡಿ ಜಬಲ್ ಇರ್ಬೇಕು, ತೆಗೆಯ. ಒಳಗಿರ್ಬೇಕು, ಹೋಗಿ ತಕೊಂಬರಾಯ.
ಅಲ್ಲ ಕಣಮ್ಮ, ಇವನ್ ಜೊತೆ ಹೆಂಗವ ಸಂಸಾರ ಮಾಡ್ತೀಯ? ಒಳ್ಳೆ ಭೂತ ಇನ್ ಕಟ್ಕೊಂಡಿರಂಗದೆ. ಕೊಡ ತಗಳಪ್ಪ, ಸಿಗ್ದಂಗ್ ಖರ್ಚು ಮಾಡು. ಧೈರ್ಯವಾಗಿ ಊರೆಲ್ಲ ಓಡಾಡು. ಸಾಲದವ್ರು ಬಂದು ನನ್ ಕೇಳು. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು ಬಾಯಲ್ಲ ಕಣೆ, ಕೈಯಲ್ಲಿ. ಥ್ಯಾಂಕ್ ಯು. ನಡಿ ಡಗಾರ್. ಬಾಯ್. ಸುಬಿ, ಲೇ ಸುಬಿ, ಬೇಗ ಬರ ಹೋಗೋಣ. ಎಲ್ಲಿಗೆ? ಮೊದ್ಲು ಹೋಗಿ ಸಂಗೀತ ಕರ್ಕೊಂಬರೋಣ. ಈ ಡಗಾರ್ ಇನ್ನೂ 2 ಸಲ ಮನೇಲಿ ಇದ್ರೆ ಆಸ್ತಿನ ಕಳ್ಕೊಂಡು ಚಿಕ್ಕ ಹೋಗ್ಬೇಕಾಗುತ್ತೆ. ಆಸ್ತಿ ಹೋದ್ರೆ ಹಾಳಾಗಿ ಹೋಗ್ಲಿ. ಈ ಡಗಾರ್ ನಮ್ ಮನೇಲಿ ಇದ್ರೆ ನಮ್ ಮಾನ ಮರ್ಯಾದೆ 3 ಕಾಸಿ ಹರಾಜಾಗ್ತಾಳೆ. ನಮ್ ನಿಜವಾದ ಸೊಸೆ ಅಂದ್ರೆ ಸಂಗೀತನೇ. ಏನ್ ಗುಣ, ಏನ್ ನಡತೆ, ನಡೀರಿ ಹೋಗೋಣ. ಬಾಬಾ, ಏನಾಗೈತಿ ಡಾಕ್ಟ್ರೆ? ಹೆದರ್ಕೊಳ್ಳೋದೇನಿಲ್ಲ. ಎಲ್ಲಿ ಕೈ ಕೊಡಿ. ಕಂಗ್ರಾಚುಲೇಷನ್, ನಿಮ್ ಮಗಳಿಗೀಗ 3 ತಿಂಗಳು. ನಾ ಬರ್ತೀನಿ. ಡಾಕ್ಟ್ರೆ, ಡಾಕ್ಟ್ರ್ ಹೇಳಿದ ದಿಟ ಏನವ್ವ? ಡಾಕ್ಟ್ರ್ ಹೇಳ್ತಿದ್ದಕ್ಕೆ ನನ್ನ ಎದೆ ದಸಕ್ಕಂದೋಯ್ತಲ್ಲವ್ವ. ಇದಕ್ಕೆಲ್ಲ ಯಾರವ್ವ ಕಾರಣ ಹೇಳವ್ವ? ನಂಗ್ ಗೊತ್ತಿಲ್ಲ. ಏನವ್ವ ಹೇಳ್ತಾ ಇರೋದಿದು? ಇದೇನು ಮಕ್ಕಳ ಆಟ ಏನವ್ವ? ಏನವ್ವ ಅದೇನ್ ನಡೀತು ಅಂತ ಬಿಡಿಸಿ ಹೇಳವ್ವ, ಹೇಳವ್ವ. ನಾನು ಮಾಮನ ಫ್ರೆಂಡ್ಸ್ ಎಲ್ಲ ಇಸ್ಪೀಟ್ ಆಡ್ಕೊಂಡು ಕೂತಿದ್ದಾಗ ಇದ್ದಕ್ಕಿದ್ದ ಹಾಗೆ ಕರೆಂಟ್ ಹೋಯ್ತು. ಆಗ ಯಾರೋ ಗುಟ್ಟು ಹೇಳ್ತೀನಿ ಅಂತ ಕರ್ಕೊಂಡು ಹೋದ್ರು. ಆಗ ಕತ್ಲಲ್ಲಿ ತೆಪ್ಪಾಗ್ಬಿಟ್ಟದೆ ಕಣವ್ವ, ತೆಪ್ಪಾಗ್ಬಿಟ್ಟದೆ. ಅಂದ್ರೆ ಆಗಿದ್ದಾಗೋಯ್ತು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ತೆಪ್ಪಗಿದ್ದು ಬಿಡು. ಆ ಸಂತೋಷನ್ ಜೊತೆಲಿ ನಿನ್ನ ಮದುವೆ ಅಂತ ಆಗೋಗ್ಬಿಡ್ಲಿ. ಆಮ್ಯಾಕೇನು ಬತ್ತದೋ ನಾನ್ ನೋಡ್ಕೊತೀನಿ. ಬಾಮ್ಮ. ಏನವ ಇದು? ಇವಳನ್ನ ಕರ್ಕೊಂಬಂದೆ? ಇವಳು ಈ ಮನೆ ಸೊಸೆ, ಅದಕ್ಕೆ ಕರ್ಕೊಂಬಂದ್ವಿ. ಏನಂದೆ? ಸೊಸೆನಾ? ಹೌದು. ಇವತ್ತೇ ನಿನ್ ಮಗಳ ಕರ್ಕೊಂಡು ನೀನ್ ಊರಿಗೆ ಹೋಗು. ನೀನು ಸಾಕು, ನಿನ್ ಸವಾಸನೂ ಸಾಕು. ನೀನ್ ಬೇಕು ಅಂದಾಗ ಇಟ್ಕೊಳಕ್ಕೆ, ಬೇಡ ಅಂದಾಗ ಕರ್ಕೊಂಡು ಹೋಗಕ್ಕೆ ನನ್ನ ಮಗಳನ್ನ ಏನು ಅಂತ ತಿಳ್ಕೊಂಡಿದ್ಯೆ? ನಿನ್ ಮಗ ನನ್ನ ಮಗಳಿಗೆ ಏನ್ ಮಾಡವನೆ ಗೊತ್ತಾ? 3 ತಿಂಗಳು ಬಸರು ಮಾಡವನೆ. ಮಾವ, ಏನ್ ಹೇಳ್ತಾ ಇದ್ಯಾ ನೀನು? ನಾನು ತರಲೆ ನನ್ನ ಮಗನ ಇರ್ಬೋದು, ಒಪ್ಕೊಂತೀನಿ. ನಿನ್ನ ಮಗಳ ಜೊತೆ ಇಷ್ಟು ದಿನ ಓಡಾಡಿರ್ಬೋದು. ನಮ್ಮ ತಂದೆ ತಾಯಿ ಬುದ್ಧಿ ಕಲಿಸ್ಬೇಕು ಅಂತ ಇಷ್ಟು ದಿನ ನಿನ್ನ ಮಗಳ ಜೊತೆ ಓಡಾಡ್ತಾ ನಾಟಕ ಆಡ್ದೆ ಅಷ್ಟೇ. ನೀ ಹೇಳಿದ್ದೆಲ್ಲ ನಾಟಕ ಅಂತ ತಿಳ್ಕೊಂಡ್ಬಿಟ್ರೆ ನನ್ನ ಮಗಳು ಹೆಂಗಯ್ಯ ಬಸರಾಯ್ತಾಳೆ? ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ. ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನಿಮ್ ಮಗಳು ಈ ರೀತಿ ಆಗದ ಕಾರಣ ನಾನೇ ಅನ್ನೋದಕ್ಕೆ ಏನ್ರಿ ಸಾಕ್ಷಿ? ಸಾಕ್ಷಿ ಬೇಕಾ? ನನ್ನ ಮಗಳೇ ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಅವಳೆ. ನಾನು ಅಮೆರಿಕಾಗ ಹೋಗಿ ಬಂದಿರೋನು, ನನ್ನ ಮಗಳು ನನಗೆ ಹುಟ್ಟಿರೋಳು. ಅವಳನ್ನ ಕೋರ್ಟ್ ಕಟ್ಗಡೆ ನಿಲ್ಲಿಸ್ಬಿಟ್ಟು ಏನ್ ನಡೀತು ಹೇಳವ ಅಂದ್ರೆ ಸಾಕು, ಮಾನ ಮರ್ಯಾದೆ ಎಲ್ಲ ಬಿಡ್ಬಿಟ್ಟು ಇವ್ರು ನನಗ್ ಬಸು ಮಾಡ್ದ ಅಂತ ಹೇಳ್ತಾಳೆ. ಆಗ ನಿನ್ ಕೈ ಕೋಣ ತೋರಿಸ್ತಾರೆ. ಪೊಲೀಸ್ನವ್ರು ಬಂದು ಏನ್ ಮಾಡ್ತಾರೆ ಗೊತ್ತಾ? ಒದ್ದು ವೆಡ್ಡಿಂಗ್ ಮಾಡ್ಬಿಡ್ತಾರೆ. ಲೋ ಸಂತೋಷ, ಏನು ಇವೆಲ್ಲ? ನೀನಿಂತ ಕೆಲಸ ಮಾಡಿದೀನೋ? ಅಪ್ಪ, ನಿಮ್ಮನೆಗೂ ನಾನು ಈ ಕೆಲಸ ಮಾಡ್ಲಿಲ್ಲಪ್ಪ. ಕಳ್ಳನ್ ಮಕ್ಕಳ್ರ ಹೆಲ್ಪ್ ಮಾಡ್ರು ಅಂದ್ರೆ ಇಂಥ ಕೆಲಸನ ಮಾಡೋದು? ಸುಂದ್ರಿನ ಯಾರೋ ಬಸ್ರಿ ಮಾಡಿದ್ದು? ದೇವರಾಣೆಗೂ ನನಗೆ ಗೊತ್ತಿಲ್ಲಮ್ಮ, ನಮ್ ತಾಯಣೆಗೂ ನನಗೆ ಗೊತ್ತಿಲ್ಲಮ್ಮ. ಇಲ್ಲಿ ಮನಗಿದ್ಲಲ್ಲ ಆ ಹುಡುಗಿ ಆಣೆಗೂ ನನಗೇನು ಗೊತ್ತಿಲ್ಲಮ್ಮ. ನಾನು ಯಾಕೋ ಸುಳ್ಳು ಹೇಳಿ? ಆ ಸುಂದ್ರಿ ನನ್ ತಂಗಿ ಇದ್ದಂಗಮ್ಮ. ನನಗೂ ಅಷ್ಟೇ ಕಣೋ, ಅವಳು ನನ್ನ ತಾಯಿ ಇದ್ದಾಗೋ. ಅಯ್ಯೋ ಲೋ ಸಂತೋಷ, ಟೆನ್ಷನ್ ತಗೋಬೇಡ ಕಣೋ. ನನ್ಗನ್ಸುತ್ತೆ ಇವೆಲ್ಲ ನನ್ನ ಮಗ ನಂಜಪ್ಪನ ಮಗ ಗುಂಜಪ್ಪಂದೇ ಕಿತಾಪತಿ ಇರ್ಬೇಕು. ಚಪ್ಪಲಿ ತಗೊಂಡು ಹೊಡಿತೀನಿ ಅವನ್ಗೆ. ಏನಂತ ತಿಳ್ಕೊಂಡ್ಬಿಟ್ಟಿದಾನ ಅವನು? ಆಗಲೂ ರಾತ್ರಿ ದೇವ್ರ ಧ್ಯಾನ ಮಾಡ್ತಿರೋ ನನ್ ಮೇಲೆ ಚಾಡಿ ಆಡಿದಾನ ಅವನು. ಹಾಗಾದ್ರೆ ನೀನು ಅಲ್ವೇನೋ? ನನ್ನಂತ ದೈವ ಭಕ್ತನ ಮೇಲೆ ನಿನಗ್ ಡೌಟ್ ಏನೋ? ಹೌದು, ನಿಮ್ಮೇಲೆ ನನ್ ಡೌಟು. ನೋಡ ಸಂತೋಷ, ನಿನ್ಗೋಸ್ಕರ ಅವಳನ್ನ ಓಡಾಡ್ಸಿದ್ವಿ ಅಷ್ಟೇ, ಇಲ್ಲಾಂದ್ರೆ ಅವಳನ್ನ ಟಚ್ ಕೂಡ ಮಾಡ್ತಾ ಇರ್ಲಿಲ್ಲ. ನಮ್ಗೆ ಯಾಕಪ್ಪ ಇವ್ರ ವಿಷಯ? ನಡೆಯಪ್ಪ ಹೋಗೋಣ. ಅಯ್ಯೋ ದೇವ್ರೆ, ನಾನು ಸಂಗೀತ ಸೇರೋ ಟೈಮಲ್ಲಿ ಎಂತ ಎಡವಟ್ ತಂದಿಟ್ಬಿಟ್ಟಿಯಪ್ಪ. 2 ದಿವಸ ನನ್ನ ಮಗಳ ಕುತ್ತಿಗೆ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ಬನ್ನು ತರದ್ ಹಾಕ್ಬಿಡ್ತೀನಿ.
ನನ್ನ ಮಗಳಿಗೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೀನಿ. ಕೊಲೆ ಮಾಡ್ಬಿಟ್ಟು ನೇರವಾಗಿ ನಾನೇ ಸ್ಟೇಷನ್ ಹೊಂಟೋಗ್ತೀನಿ. ಅತ್ತೆ, ನಾ ಹೋಗ್ತೀನಿ. ಸಂಗೀತ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಇದಕ್ಕೆಲ್ಲ ಕಾರಣ 5 ಜನ. ಯಾವ 5 ಜನ? ಯಾವನೋ ಒಬ್ಬ ತರ್ಕಲ ಅಂತ ಹೇಳ್ಬಿಟ್ರೆ ನಾನು ನಂಬ್ಬಿಡ್ತೀನಿ ತಿಳ್ಕೊಂಬಿಟ್ಟ. ಊರ್ ಬಾಗ್ಲು, ನಾಳೆ ಒಳಗ್ ನನ್ನ ಮಗಳು ಮದುವೆ ಮಾಡಿದ್ರೆ ಸರಿ, ಇಲ್ಲದೆ ಹೋದ್ರೆ ಸ್ಟೇಷನ್ಗೆ ಹೋಗ್ಬಿಟ್ಟು ನಿನ್ನ ಮಗನ ಕೈ ಕೋಳ ತೊಡಸ್ಬಿಟ್ಟು ಅದೇ ಕೈನಾಗ ನನ್ನ ಮಗಳ ಕುತ್ತಿ ತಾಳಿ ಕಟ್ಟಿಸ್ಬಿಡ್ತೀನಿ. ಅಯ್ಯೋ, ಯಾರು ನನ್ನ ಮಾತು ಕೇಳ್ತಾ ಇಲ್ವೇ? ಇದಕ್ಕೂ ನನಗೆ ಯಾವ ಸಂಬಂಧ ಇಲ್ಲ. ಏನೇ ಮಾಡೋದಿಲ್ಲ ಮಾಡಿ ಈ ತರ ಕೂತಿದ್ ಹೇಳಿ. ನೀನೀಗ ಕಾರಣ ಯಾರೇ? ಪ್ಲೀಸ್ ಹೇಳಿ. ಅಯ್ಯೋ, ಇವಳು ಹೇಳಲ್ಲ ಅಂತಾಳೆ, 5 ಜನನು ಹೇಳಲ್ಲ ಅಂತಾರೆ. ಏನ್ ಮಾಡ್ಲಿ? ಅಪ್ಪ, ನೀವಾದ್ರೂ ಇವಳಿಗೆ ಸ್ವಲ್ಪ ಬುದ್ಧಿ ಹೇಳಪ್ಪ. ಸಂಗೀತ ಅಮ್ಮ, ನೀವಾದ್ರೂ ಹೇಳಿಮ್ಮ. ಸಂಗೀತ, ನನ್ ಮಾತ್ ನಂಬೆ. ಇದಕ್ಕೂ ನನಗೆ ಯಾವ ಸಂಬಂಧ ಇಲ್ಲ ಕಣೆ, ನಿನ್ನಣೆಗೂ. ನೋಡಿ, ಇಷ್ಟು ದಿನ ನೀವ್ ಆಡಿದ ನಾಟಕ ಸಾಕು. ಒಂದ್ ಹುಡುಗಿ ಬಣ್ಣ ಹಾಳು ಮಾಡ್ಬೇಡಿ. ನಾ ಹೋಗ್ತೀನಿ. ಇಷ್ಟೇ ಏನೇ ನಾನು ಅರ್ಥ ಮಾಡ್ಕೊಂಡಿತ್ತು? ನನ್ ಮಾತ್ ನಂಬೆ. ಈ ರೀತಿ ಮಾಡಂಗಿದ್ರೆ ನಾನು ಯಾವತ್ತ ಮಾಡಿರ್ತಾ ಇದ್ದೆ. ನನ್ನ ಮನಸ್ಸಲ್ಲಿ ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಕಣೆ ಸಂಗೀತ. ಅಯ್ಯೋ, ನಾನು ಹೆಂಗೆ ಹೇಳಿ ಇವಳಿಗೆ? ನನ್ನ ಟೈಮೇ ಸರಿ ಇಲ್ಲ. ಸಿಗಾಕೊಂಬಿಟ ಮಾವ. ನಿನ್ನ ಮಗಳು ಬಸ್ರಿ ಮಾಡಿದವನು ಸಿಗಾಕೊಂಬಿಟ. ಯಾರವನು? ನಾಳೆ ಹೇಳ್ತೀನಿ. ನಿನ್ನ ಮಗಳಿಗೆ ಮದುವೆಗೆ ಏರ್ಪಾಟ್ ಮಾಡ್ಕೋ. ಆ ಕಳ್ಳನ ಮಕ್ಕಳನ್ನ ನಾನು ಕರ್ಕೊಂಡ್ಬರ್ತೀನಿ. ಸಂಗೀತ, ನಿಜ ಏನು ಅಂತ ನಿಂಗೆ ನಾಳೆ ಗೊತ್ತಾಗತ್ತೆ. ಕಳ್ಳ ಸಿಕ್ಕಾಕೊಂಡ್ಬಿಟ್ಟ? ಹೌದು. ಯಾರಮ್ಮ ಅದು? ನಾಳೆ ಡಗಾರ್ ಮದುವೆಗೆ 11 ಗಂಟೆ ತಿಂಡ್ಲು ವಿಲೇಜ್ ಬರ್ತಿರಲ್ಲ, ಅಲ್ಲಿ ಹೇಳ್ತೀನಿ. ಯಾವನಾದ್ರೂ ಓಡೋಗ ಪ್ರಯತ್ನ ಪಟ್ರು ಒಬ್ಬೊಬ್ಬನು ಡಮಾರ್ ಅನ್ಸ್ಬಿಡ್ತೀನಿ. ಬಿ ಕೇರ್ಫುಲ್. ಏನ್ ಹಿಂಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದಾನಲ್ಲ? ನಮ್ಮಲ್ಲೇ ಯಾರೋ ಒಬ್ಬರು ತಪ್ಪು ಮಾಡಿದ್ರು ಕೂಡ ಈಗಲೇ ಹಿಡ್ದಾಕ್ಬೋದಾಗಿತ್ತಲ್ಲ. ಒಳ್ಳೆ ಪ್ಲಾನ್ ಮಾಡಿದಾನೆ. ನಾಳೆ ನಮ್ಮಲ್ಲಿ ಯಾರ ಅವಳು ಮದುವೆಗೆ ಹೋಗಲ್ವೋ ಆ ಡಗಾರನ್ನ ಅವನೇ ಬಸರಿ ಮಾಡಿದ್ದು ಅಂತ ಹಿಡ್ದು ಹಾಕ್ಬಿಡ್ತಾನೆ. ನಾನಂತೂ ನಾಳೆ ಮದುವೆಗೆ ಹೋಗ್ಬಿಡ್ತೀನಪ್ಪ. ಹೌದಪ್ಪ, ನಾನು ಹೋಗ್ಬಿಡ್ತೀನಪ್ಪ. ಏನು ಇನ್ನೂ ಬರ್ಲೇ ಇಲ್ಲ? ಇಷ್ಟೊತ್ತಾದ್ರೂ ಅವನ್ ಬರ್ದೇ ಇರೋದನ್ನ ನೋಡಿದ್ರೆ ಈ ಅಲ್ಕ ಕೆಲಸನ ಅವನೇ ಮಾಡಿರೋದು ಕಣ, ಅನುಮಾನನೇ ಇಲ್ಲ. ಕರೆಕ್ಟ್. ನಿಲ್ಸಯ್ಯ. ಲೋ ಸಂತೋಷ, ಕಳ್ಳ ಸಿಕ್ಕದ್ನ ಹೇಳು. ಯಾರಮ್ಮ ಕಳ್ಳ? ಸ್ವಲ್ಪ ತಡ್ಕೊಳ್ರು. ಈಗ್ಲೇ ಹೇಳ್ಬಿಟ್ರೆ ಕಳ್ಳ ಓಡೋಗ್ಬಿಡ್ತಾನೆ. ಲೋ ಸಂತೋಷ, ಏನು ಇವೆಲ್ಲ? ಪೊಲೀಸ್ ಇನ್ಸ್ಪೆಕ್ಟರ್ನೆಲ್ಲ ಕರ್ಸಿದೀಯಾ? ಲೋ ಸಂತೋಷ, ನಾನು ಅರ್ಜೆಂಟ್ ಹೋಗ್ಬೇಕು. ಇರ್ರು, ಎಲ್ರು ಒಂದಿನ ಹೋಗವ್ರೆ. ಇನ್ಸ್ಪೆಕ್ಟರ್, ಕ್ಯಾರಿ ಆನ್. ಇವರೇನಾ ಹುಡುಗರು? ಹೌದು ಸರ್, ಇವ್ರೆ. ಏನ್ರ ಕತ್ಲಲ್ಲಿ ಯಾರಿಗೂ ಕಾಣಲ್ಲ ಅಂತ ಹುಡುಗಿನ ರೇಪ್ ಮಾಡ್ತೀರಾ? ನಾನಲ್ಲ ಸರ್. ನಿಮ್ ಮನೆಯಾಗ್ಲೂ ನಾನಲ್ಲ ಸರ್. ನಮ್ ತಾಯಣೆಗೂ ನಾನಲ್ಲ ಸರ್. ಅಟ್ಟಿ ಲಕ್ಕಮ್ ನಾಣೆಗೂ ನಾನಂತೂ ಅಲ್ವೇ ಅಲ್ಲ ಸರ್. ನಾವ್ ಅಪ್ಪನಾಣೆಗೂ ನಾನಲ್ಲ ಸರ್. ನೀವಲ್ವಾ? ಸಂತೋಷ್ ಹೇಳಿ. ಇನ್ಸ್ಪೆಕ್ಟರ್, ಹೇಳೋಕ್ ಮುಂಚೆ ಕಳ್ಳನಿಗೆ ಏನ್ ಶಿಕ್ಷೆ ಕೊಡ್ತೀರಾ ಹೇಳಿ? ಶಿಕ್ಷೆನಾ? ಒಂದು ಹೆಣ್ಣಿಗೆ ಮೋಸ ಮಾಡಿ ಬಸರಿ ಮಾಡಿದ್ರೆ 10 ವರ್ಷ ಜೈಲಾಗುತ್ತೆ. 1 ಲಕ್ಷ ರೂಪಾಯಿ ಫೈನ್ ಕಟ್ಬೇಕು. ಜೊತೆಗೆ ಆ ಹುಡುಗಿನ ಮದುವೆನೂ ಆಗ್ಬೇಕು. ಏನಮ್ಮ ಮಾಡೋದು? ಲೋ ಓಡಕ್ ಬಿಡೋಣ. ಪೊಲೀಸರು ಸುತ್ತಲೂ ಕವರ್ ಆಗವರೆ. ಅಪ್ಪ, ಬ್ರೀಫ್ ಕೇಸ್ ತಂಬ. ನನಗೂ ಮೊದಲು 5 ಜನದಲ್ಲಿ ಯಾರು ಕಳ್ಳ ಅಂತ ತುಂಬಾ ತಲೆ ಕೆಟ್ಟೋಗಿತ್ತು. ಆದರೆ ಇದರೊಳಗಿರೋ ಒಂದು ವಸ್ತು ಕಳ್ಳ ಯಾರು ಅಂತ ತೋರಿಸ್ಬಿಡ್ತು. ಯಾವ್ದಮ್ಮ ವಸ್ತು?
ಕರೆಂಟ್ ಹೋದಾಗ ನಮ್ಮ ಸುಂದರಿನ ಎಳ್ಕೊಂಡೋದ್ನಲ್ಲ ಕಾಮುಕ, ಕರೆಂಟ್ ಎಲ್ಲಿ ಬಂದ್ಬಿಡುತ್ತೋ ಅನ್ನೋ ಅರ್ಜೆಂಟ್ ನಲ್ಲಿ ಅವ್ನ್ ಕಚ್ಚಿಪೆ ಮಾಡ್ಬಿಟ್ಟ. ಅಯ್ಯಯ್ಯೋ ಸಿಕ್ಕಾಕೊಂಡ್ಬಿಟ್ಟಲ್ಲ. ಹಿಡೀರಿ ಅವನ್ನ. ನಾನಲ್ಲ. ನಾನೇ ಕಂಡ್ರಣ್ಣ. ಆ ಕರಾಳ ರಾತ್ರಿಯಲ್ಲಿ ಕಣ್ ಕಾಣ್ದೆ ಈ ಕೆಲಸ ಮಾಡ್ಬಿಟ್ಟೆ. ಆ ಖರ್ಚಿಪ್ ಸಿಗದೆ ಹೋಗಿದ್ದಿದ್ರೆ. ಖರ್ಚಿಪ್ ಇಲ್ಲ, ಏನು ಇಲ್ಲ, ಬರೀ ಖಾಲಿ ಡಬ್ಬ. ನಿನ್ನ ಬಾಯಿ ಬಿಡಿಸೋದಕ್ಕೋಸ್ಕರ ನಾನು ಈ ನಾಟಕ ಆಡ್ದೆ ಅಷ್ಟೇ. ಹಂಗ ನೀನಲ್ವಾ ಮಾಡಿದ್ದು? ಅಪ್ಪ ಹೈವದನ ಕಟ್ಟು ತಾಳಿ. ಶಾಸ್ತ್ರಿಗಳೇ ಎಲ್ಲ ಸೇರ್ಕೊಂಡು ಹುಚ್ಚಿ ನಾಯಿಗೆ ಹೊಡೆದಾಕ್ಬಿಟ್ರು. ನನ್ನ ಕೈಗೆ ಆಗಕ್ಕಿಲ್ಲ. ನೀನ್ ನಮ್ಮ ಅಣ್ಣ ಇದ್ದಂಗಿದ್ಯಾ, ನೀನೇ ಕಟ್ಬಿಡೋಣ ತಾಳಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೆ ಭದ್ರಾಮ ಸುಭಗೆ ಸಹ ಜೀವನ ಶರದಾಂ ಸದಂ. ಏ ಗುಂಜನ ಮಗನೇ, ಕತ್ತಲೆ ಸೆಟಪ್ ಮಾಡ್ಬಿಟ್ಟು ಸಸ್ಪೆನ್ಸ್ ಮೇಂಟೈನ್ ಮಾಡ್ತೀಯಾ? ನನ್ ಕರ್ಮವೇ. ಮಾಮ ಏನು ಮಾಮ ಏನು ಅದು ಅದು ಏನು ಉಂಡೆ? ನೀನು ನಮ್ಮ ಮನೆ ಪಕ್ಕದಲ್ಲೇ ಮನೆ ಮಾಡ್ಬಿಡು ಮಾಮ. ಡಗಾಲ್ ಡಗಾಲ್